ಹಾಯ್ ವೆಲ್ಕಮ್ ಟು ದ ಗಣೇಶ್ ಟೂರಿಸ್ಟ್. ಫಸ್ಟು ರಿವ್ಯೂ ಮಾಡ್ಬಿಡ್ತೀನಿ, ಆಮೇಲೆ ಪ್ರಿವ್ಯೂ ಮಾಡ್ತೀನಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡು. ಇಂಡಿಯಾದವರು ಟಾಸ್ ಸೋತ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ನಲ್ಲಿ ಅಭಿಷೇಕ್ ಶರ್ಮಾ ಒಂದೊಳ್ಳೆ ಸ್ಟಾರ್ಟ್ನ ಕೊಟ್ಟರು. ಸಂಜಯ್ ಸ್ಯಾಮ್ಸನ್ನ ವಿಕೆಟ್ ಕೀಪರ್ ಆಗಿ ಇವ್ರು ಯೂಸ್ ಮಾಡಿಕೊಂಡ್ರು. ಬೇಗನೆ ಔಟ್ ಆದರು. ಅಗ್ರೆಸಿವ್ನೆಸ್ ತೋರ್ಸಕ್ಕೆ ಹೋಗಿ ಇಲ್ಲಿ ಇಶಾನ್ ಕಿಶನ್ ಬೇಗನೆ ಔಟ್ ಆದರು. ಇಲ್ಲಿ ಸೂರ್ಯಕುಮಾರ್ ಯಾದವ್ ಒಂದೊಳ್ಳೆ ಕ್ಯಾಮಿಯೋ ಇನ್ನಿಂಗ್ಸ್ನ ಆಡಿದ್ರು. ಹಾರ್ದಿಕ್ ಪಾಂಡ್ಯನ ಅಷ್ಟೇ ಇಲ್ಲಿ 16 ಬಾಲ್ಗೆ 25 ರನ್ ಹೊಡೆದ್ರು. ಒಟ್ನಲ್ಲಿ ಶಿವಮ್ ದುಬೆ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಮೇನು ಇಲ್ಲಿ ರಿಂಕು ಸಿಂಗು ಚೆಚ್ಚಿ ಕೆಡದ್ರು ಅನ್ಬೋದು. ಇಲ್ಲಿ 20 ಬಾಲ್ಗೆ 44 ರನ್ ಹೊಡೆದ್ರೆ ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಒಟ್ನಲ್ಲಿ ಅಶ್ವಥ್ ಸಿಂಗ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಮೇನು ಇಲ್ಲಿ ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗು, ಅಭಿಷೇಕ್ ಶರ್ಮಾ ತುಂಬ ಚೆನ್ನಾಗಿ ರನ್ನ ಹೊಡೆದ್ರು. ಒಟ್ನಲ್ಲಿ ಇಲ್ಲಿ ಪವರ್ ಪ್ಲೇಲಿ ತುಂಬ ಚೆನ್ನಾಗಿ ಅಭಿಷೇಕ್ ಶರ್ಮಾ ತುಂಬ ಚೆನ್ನಾಗಿ ರನ್ನ ಹೊಡೆದ್ರು. 84 ರನ್ ಹೊಡೆದ್ರು. ಒಟ್ನಲ್ಲಿ ಇಲ್ಲಿ ರಿಂಕು ಸಿಂಗು ನೆಕ್ಸ್ಟ್ ಲೆವೆಲ್ ಆಟ ಆಡಿದೆ. ಲಾಸ್ಟ್ ಓವರಲ್ಲಿ ತುಂಬ ಚೆನ್ನಾಗಿ ಗೇಮ್ನ ಕೈಗೆ ತಗೊಂಡ್ರು ಅನ್ಬೋದು. ಒಟ್ನಲ್ಲಿ ಇಲ್ಲಿ ರವಿ ಬಿಷ್ಣೋಯ್ನ ಇವರೇನು ಆಡಲಿಲ್ಲ. ಒಟ್ನಲ್ಲಿ ಇಲ್ಲಿ ಅಭಿಷೇಕ್ ಶರ್ಮಾ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಒಟ್ನಲ್ಲಿ ಇಲ್ಲಿ ಮಿನಿಮಮ್ಮು ಇಲ್ಲಿ ಪವರ್ ಪ್ಲೇಯಲ್ಲಿ 50 ರನ್ ಹೊಡೆದ್ರೆ, ಪವರ್ ಪ್ಲೇ ಆದಮೇಲೆ ಒಟ್ನಲ್ಲಿ 100 ರನ್ನ ಹೊಡೆದ್ರು. ಮಿಡಲ್ ಓವರ್ಗಳಲ್ಲಿ ಒಟ್ನಲ್ಲಿ 170 ರನ್ನ ಹೊಡೆದ್ರು. ಒಟ್ನಲ್ಲಿ ಲಾಸ್ಟ್ ಓವರಲ್ಲಿ ಮಿನಿಮಮ್ 238 ರನ್ ಹೊಡೆದ್ರು. ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅಂತ ನನಗೇನು ಅನ್ನಿಸ್ತು. ಇಂಡಿಯಾ ಬ್ಯಾಟಿಂಗು ಸಿಕ್ಕಾಬಿಟ್ಟು ಅಗ್ರೆಸಿವ್ನೆಸ್ನ ತೋರಿಸಿದ್ರು. ಒಟ್ನಲ್ಲಿ ಚೆಚ್ಚಿ ಕೆಡಿದ್ರು ಅನ್ಬೋದು ನ್ಯೂಜಿಲೆಂಡ್ ಬೌಲರ್ನ. ಒಟ್ನಲ್ಲಿ ಹಿಂಗೆ ನೆಕ್ಸ್ಟ್ ಲೆವೆಲ್ ಆಟ ಆಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ನಲ್ಲಿ ಇಂಡಿಯಾದವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ನ ಆಡಿದ್ರು ಗುರು. ಒಟ್ನಲ್ಲಿ 28ನ ನ್ಯೂಜಿಲೆಂಡರು ಚೇಸ್ ಮಾಡಕ್ಕೆ ಬಂದವರು ಒಟ್ನಲ್ಲಿ ಬೇಗನೆ ಔಟ್ ಆದರು ಅನ್ಬೋದು. ಇಲ್ಲಿ ರವೀಂದ್ರ ಆಗಲಿ ಒಟ್ನಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಒಟ್ನಲ್ಲಿ ಮೇನು ಇಂಡಿಯಾದವರು ನೆಕ್ಸ್ಟ್ ಲೆವೆಲ್ ಆಟ ಆಡೋಕ್ಕೆ ಹೋಗಿದೆ. ಒಟ್ನಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಅನ್ನೋದಕ್ಕಿಂತ ಇಲ್ಲಿ ನ್ಯೂಜಿಲೆಂಡ್ ಅವರು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ ಅನ್ಬೋದು. ಒಟ್ನಲ್ಲಿ ಮೇನು ನ್ಯೂಜಿಲೆಂಡ್ ಸ್ಕೋರ್ ಕಡೆ ನೋಡೋದಾದ್ರೆ ಒಟ್ನಲ್ಲಿ ಇಲ್ಲಿ ಮೇನು ಫಿಲಿಪ್ಸ್ ಅವರು ತುಂಬ ಚೆನ್ನಾಗಿ ಆಡಿದ್ರು. ಫಿಲಿಪ್ಸ್, ಡೇವಿಡ್ ಮಿಚೆಲ್ ತುಂಬ ಚೆನ್ನಾಗಿ ಆಡಿದ್ರು. ಒಟ್ನಲ್ಲಿ ಅವರಿಬ್ಬರು ಪಾರ್ಟ್ನರ್ಶಿಪ್ಪಿಂದನೇ ಒಂಚೂರು ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ರು ಹೊರತು ಒಟ್ನಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಇಲ್ಲಿ ಯಾರೂ ಆಡಲಿಲ್ಲ. ಒಟ್ನಲ್ಲಿ ಇಲ್ಲಿ ಸ್ನಾಟ್ನರು ಅಷ್ಟೇ ಒಟ್ನಲ್ಲಿ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದ್ರು ಹೊರತು ಒಟ್ನಲ್ಲಿ ಇಲ್ಲಿ ನನಗೆ ಅನ್ನಿಸ್ತು ಇವರು 238ನ ಚೇಸ್ ಮಾಡ್ತಾರ ಅಂದರೆ ಒಂದು ಲೆವೆಲ್ಗೆ ಮಿಡಲ್ ಓವರ್ಗಳಲ್ಲಿ ಚೇಸ್ ಮಾಡ್ಕೊಳ್ಳೋ ಚಾನ್ಸಸ್ ಇತ್ತು. ಒಟ್ನಲ್ಲಿ ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಇಂಡಿಯಾದವರು. ಮೇನು ಜಸ್ಪ್ರೀತ್ ಬೂಮ್ರಾಗೆ ಒಟ್ನಲ್ಲಿ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು. ಒಟ್ನಲ್ಲಿ ಇಲ್ಲಿ ಅಕ್ಷಯ್ ಪಟೇಲು ಕ್ರೂಷಿಯಲ್ 1 ವಿಕೆಟ್ ತಗೊಂಡ್ರೆ, ಇಲ್ಲಿ ವರುಣ್ ಚಕ್ರವರ್ತಿ ಗೇಮ್ ಚೇಂಜರ್ ಮಾಡಿದ್ರು 2 ವಿಕೆಟ್ ತಗೊಟ್ಟು. ಇಲ್ಲಿ ಶಿವಮ್ ದುಬೆನ 2 ವಿಕೆಟ್ ತಗೊಟ್ರು. ಹಾರ್ದಿಕ್ ಪಾಂಡ್ಯನ 1 ವಿಕೆಟ್ ತಗೊಟ್ರು. ಒಟ್ನಲ್ಲಿ ಅಶ್ವಥ್ ಸಿಂಗು 1 ವಿಕೆಟ್ನ ತಗೊಟ್ರು. ಒಟ್ನಲ್ಲಿ ಇಂಡಿಯಾ ಬೌಲಿಂಗು ಟಾಪ್ ನಾಚ್ ಆಗಿತ್ತು. ಮಿನಿಮಮ್ 7 ಜನ ಓವರ್ಗಳನ್ನ ಇವರು ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಇಂಡಿಯಾ ಬೌಲಿಂಗ್ ಮಾಡಿದ್ರು. ಒಟ್ನಲ್ಲಿ 197ಕ್ಕೆ ನ್ಯೂಜಿಲೆಂಡ್ ಅವರು 7 ವಿಕೆಟ್ನ ಕಳ್ಕೊಂಡು ಒಟ್ನಲ್ಲಿ 20 ಓವರ್ನ ಮುಗಿಸ್ಕೊಂಡು ಒಟ್ನಲ್ಲಿ 48 ರನ್ಗಳ ಭರ್ಜರಿ ಜಯ ಸಾಧಿಸಿದರು ಇಂಡಿಯಾದವರು. ಒಟ್ನಲ್ಲಿ ಇಂಡಿಯಾದವರು ಈ ಮ್ಯಾಚ್ನ ಫಸ್ಟ್ ಗೆಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ನಲ್ಲಿ ಇಂಡಿಯಾದವರು ಬ್ಯಾಟಿಂಗ್ ತುಂಬ ಚೆನ್ನಾಗಿ ಕಮ್ಬ್ಯಾಕ್ ಮಾಡಿಕೊಂಡು ಒಟ್ನಲ್ಲಿ ಇಂಡಿಯಾ ಟೀಮಿಂಗು ತುಂಬ ಚೆನ್ನಾಗಿತ್ತು ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ಇಂಡಿಯಾದವರು ಗೆದ್ದರು ಗುರು. ವಿಚಾರದಲ್ಲಿ 2ನೇ ಮ್ಯಾಚ್ ನೋಡೋದಾದ್ರೆ ಇಂಡಿಯಾದವರು ಗೆಲ್ತಾರೆ ಅಂದರೆ ಹೌದು, ಗೆದ್ದೇ ಗೆಲ್ತಾರೆ. ಈ ಮ್ಯಾಚ್ ಎಲ್ಲಪ್ಪ ನಡೆಯುತ್ತೆ ಅಂದರೆ ಇಂಡಿಯಾ ಹೋಮ್ ಗ್ರೌಂಡಲ್ಲಿ ನಡೆಯುತ್ತೆ. ಒಟ್ಟಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 190 ಇಲ್ಲ 200 ಹೊಡಿಲೇಬೇಕು. ಒಟ್ನಲ್ಲಿ ಬ್ಯಾಟಿಂಗ್ಗೆ ಬೌಲಿಂಗ್ಗೆ ಸಿಕ್ಕಾಬಿಟ್ಟೆ ಆವ್ರೇಜ್ ಆಗಿದ್ದೇ ಇರುತ್ತೆ. ಒಟ್ನಲ್ಲಿ ಇಂಡಿಯಾ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತಗೊಳ್ಳೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದ್ದೇ ಇರುತ್ತೆ ಅಂತ ನನಗೇನು ಅನ್ನಿಸುತ್ತೆ. ಒಟ್ನಲ್ಲಿ ಇಂಡಿಯಾದವರು ಈ ಮ್ಯಾಚ್ನ ಗೆಲ್ಲಬೇಕು. ಲಾಸ್ಟ್ ಮೂಮೆಂಟಲ್ಲಿ ನ್ಯೂಜಿಲೆಂಡ್ ಅವರು ಈಸಿಯಾಗಿ ಬಿಟ್ಕೊಡೋ ಚಾನ್ಸಸ್ ಇದ್ದೇ ಇರುತ್ತೆ. ಒಟ್ನಲ್ಲಿ ಯಾಕೆಂದರೆ ಇಂಡಿಯಾ ಟೀಮ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ. ಒಟ್ನಲ್ಲಿ ಆಲ್ರೌಂಡರ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ. ಮೇನು ಫೀಲ್ಡಿಂಗ್ ವಿಚಾರದಲ್ಲಿ, ಬೌಲಿಂಗ್ ವಿಚಾರದಲ್ಲಿ ಒಂಚೂರು ಗಮನ ವಹಿಸ್ಬೇಕಂತ ನನಗೇನು ಅನ್ನಿಸ್ತಿದೆ. ಒಟ್ನಲ್ಲಿ ಇಂಡಿಯಾ ಒಂಚೂರು ಮೇನು ರಿಂಕು ಸಿಂಗು ಒಂಚೂರು ನಿಗಾ ವಹಿಸಬೇಕು. ಹೋದ ಮ್ಯಾಚ್ ಹೊಡೆದಂಗೆ ಈ ಮ್ಯಾಚಲ್ಲಿ ಒಂಚೂರು ರನ್ ಹೊಡೆದ್ರೆ ಒಂಚೂರು ಮ್ಯಾಚಿಗೆಲ್ಲ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ಆಗಿರ್ತಾರೆ. ಒಟ್ನಲ್ಲಿ ಇಲ್ಲಿ ಸಂಜು ಸ್ಯಾಮ್ಸನ್ ಇರ್ತಾರೆ. ಇಶಾನ್ ಕಿಶನ್ ಅವರು ಇಂಜುರಿ ಆಗಿರೋ ಜಾಗಕ್ಕೆ ಒಟ್ನಲ್ಲಿ ಕಮ್ ಬ್ಯಾಕ್ ಅವ್ರ ಜಾಗಕ್ಕೆ ಒಟ್ನಲ್ಲಿ ಅವರ ಬರೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದ್ದೇ ಇರುತ್ತೆ. ಇಲ್ಲಾಂದರೆ ಅವ್ರ ಜಾಗಕ್ಕೆ ಬೇರೆಯವರು ಬರೋ ಚಾನ್ಸಸ್ ಸಿಕ್ಕಾಬಿಟ್ಟೆ ವಿಷ್ಣೋಯ್ ಇಲ್ಲ ಬೇರೆ ಹಾಕೊಳ್ಳೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದ್ದೇ ಇರುತ್ತೆ. ಇಲ್ಲ ಹರ್ಷಿತ್ ರಾಣಾನ ಹಾಕೋತಾರೆ ಅಂದರೆ ಹೌದು ಹಾಕೋತಾರೆ. ಸೂರ್ಯಕುಮಾರ್ ಅದನ್ನ ಕ್ಯಾಪ್ಟನ್ಸಿ ಇರುತ್ತೆ. ಇಲ್ಲಿ ರಿಂಕು ಸಿಂಗ್ ಇರ್ತಾರೆ. ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷಯ್ ಪಟೇಲ್, ಅಶ್ವಥ್ ಸಿಂಗ್, ಜಸ್ಪ್ರೀತ್ ಬೂಮ್ರಾನ
ಈ ಮ್ಯಾಚ್ನ ಆಡಿಸ್ತಾರೆ ಅಂದರೆ ಹೌದು ಆಡಿಸ್ತಾರೆ. ವರುಣ್ ಚಕ್ರವರ್ತಿನ ಆಡಿಸ್ತಾರೆ. ಒಟ್ನಲ್ಲಿ ಇಶಾನ್ ಕಿಶನ್ ಜಾಗಕ್ಕೆ ಇಲ್ಲಿ ಹರ್ಷಿತ್ ರಾಣಾ ಇಲ್ಲ ವಿಷ್ಣುವಿನ ಹಾಕ್ಸ್ಕೊಳ್ಳೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಅಂತ ನನಗೆ ಅನ್ನಿಸ್ತಿದೆ. ಟೋಟಲಾಗಿ ಇಷ್ಟು ಜನ ಇರುತ್ತೆ ಗುರು. ಮೇನು ಸೂರ್ಯಕುಮಾರ್ ಯಾದವ್ ಈ ಟೀಮಲ್ಲಿ ತುಂಬ ಚೆನ್ನಾಗಿ ರನ್ ಹೊಡಿದ್ರೆ ಒಂಚೂರು ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ ಬೌಲಿಂಗು ತುಂಬ ಚೆನ್ನಾಗಿ ನಿಗಾ ವಹಿಸಬೇಕು ಗುರು. ಒಟ್ಟಿನಲ್ಲಿ ಇಂಡಿಯಾ ಸ್ಟಾರ್ಟ್ ನೋಡೋದಾದ್ರೆ ಇಲ್ಲಿ 25 ಮ್ಯಾಚಲ್ಲಿ 14 ಮ್ಯಾಚ್ನ ಇಂಡಿಯಾದವ್ರು ಗೆದ್ದಿದ್ರೆ, ಇಲ್ಲಿ ನ್ಯೂಜಿಲೆಂಡ್ ಅವರು 10 ಮ್ಯಾಚ್ನ ಗೆದ್ದವ್ರೆ. ಇಂಡಿಯಾ ನ್ಯೂಜಿಲೆಂಡ್ T20 ಅಂದಾಗ ಇಂಡಿಯಾ T20 ಮ್ಯಾಚ್ಗಳಲ್ಲಿ ತುಂಬ ಚೆನ್ನಾಗಿ ಆಡಿಸ್ತಾರೆ ಗುರು. ಒಟ್ಟಿನಲ್ಲಿ ಒಂದು ಮ್ಯಾಚ್ ಟೈ ಕೂಡ ಆಗಿದೆ, ಒಂದು ಮ್ಯಾಚ್ ನೋ ರಿಸಲ್ಟ್ ಕೂಡ ಆಗಿದೆ. ಒಟ್ಟಿನಲ್ಲಿ ಇಂಡಿಯಾದವರು ಈ ಮ್ಯಾಚ್ನ ಗೆಲ್ಲೇಬೇಕು. ಒಟ್ಟಿನಲ್ಲಿ ಮಿನಿಮಮ್ ಫಸ್ಟೇ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಒಂಚೂರು ನ್ಯೂಜಿಲೆಂಡ್ ಕಡೆ ಇದೆ. ಯಾಕೆಂದರೆ ಹೋದ ಮ್ಯಾಚ್ ODIಯಲ್ಲಿ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಇಂಡಿಯಾನ ಸೋಲಿಸಿದ್ದಾರೆ. ಅದರಿಂದ ಒಂಚೂರು ಅಡ್ವಾಂಟೇಜ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನು ಅನ್ನಿಸ್ತಿದೆ. ಮೇನು ಸೂರ್ಯಕುಮಾರ್ ಯಾದವ್ ತುಂಬ ಚೆನ್ನಾಗಿ ರನ್ ಹೊಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮ್ಯಾಚು ಅಂತ ನನಗೇನು ಅನ್ನಿಸ್ತಿದೆ. ಇಲ್ಲಿ ರಿಂಕು ಸಿಂಗ್ನ ಆಡಿಸಿದ್ರೆ ಒಂಚೂರು ಯೂಸ್ಫುಲ್ ಇದೆ. ಯಾಕೆಂದರೆ ಇವರು ತುಂಬ ಚೆನ್ನಾಗಿ 6-4ಗಳನ್ನ ಹೊಡಿತಾರೆ. ಅದರಿಂದನೇ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನು ಅನ್ನಿಸ್ತಿದೆ. ಮೇನು ಇಲ್ಲಿ ಅಭಿಷೇಕ್ ಶರ್ಮಾ, ಒಡ್ನಲ್ ತಿಲಕ್ ವರ್ಮ ಇವರು ಇಬ್ಬರು ತುಂಬ ಚೆನ್ನಾಗಿ ಕ್ಲಿಕ್ ಆದರೆ ಒಂಚೂರು ಅಡ್ವಾಂಟೇಜ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ನೋಡ್ಬೋದು. ಏನು ಟೆನ್ಷನ್ ಅಂತ ಇರಲ್ಲ. ಒಟ್ಟಿನಲ್ಲಿ ಇಂಡಿಯಾ ಟೀಮು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಅದೇ ನ್ಯೂಜಿಲೆಂಡರು ಸಿಕ್ಕಾಪಟ್ಟೆ ಟಕ್ಕರ್ ಕೊಡ್ತಾರೆ. ಕೊನೆಯವರೆಗೂ ಬಿಟ್ಕೊಡೋದಿಲ್ಲ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಈ ಮ್ಯಾಚ್ನ ಇಂಡಿಯಾದವರು ಗೆಲ್ತಾರೆ ಗುರು. ಈ ರಿವ್ಯೂ ಮತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ರಿವ್ಯೂ ಮತ್ತು ಇಂಡಿಯಾ ವರ್ಸಸ್ T20 ಪ್ರಿವ್ಯೂ ವಿಡಿಯೋ ನಿಮಗೇನೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು, ಹಂಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮುಂದಿನ ವಿಡಿಯೋದಲ್ಲಿ.